ಪರಪ್ಪನಾಗ್ರಹಾರ ಕಾರಾಗೃಹದಿಂದ ಕೋರ್ಟ್ಗೆ ಬಂದದ್ದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳೆಲ್ಲರೂ ಇದೀಗ ವಾಪಸ್ ಪರಪ್ಪನಾಗ್ರಹಾರ ಕಾರಾಗೃಹದ ಕಡೆ ಹೊರಟಿದ್ದಾರೆ. ದರ್ಶನ್ ಹಾಗೆ ಪವಿತ್ರ ಗೌಡ ಬರೋಬ್ಬರಿ 80 ದಿನಗಳ ಬಳಿಕ ಒಬ್ಬರಿಗೊಬ್ಬರು ಮುಖ ನೋಡಿಕೊಳ್ಳೋ ಪ್ರಸಂಗ. ಕೋರ್ಟ್ನ ವಿಚಾರಣೆ ಆದ ನಂತರದಲ್ಲಿ ವಾಪಸ್ ಪರಪ್ಪನಾಗ್ರಹಾರ ಕಾರಾಗೃಹಕ್ಕೆ ಹೋಗೋ ಸಂದರ್ಭದಲ್ಲಿ ದರ್ಶನ್ ಹತ್ತಿದ ವೆಹಿಕಲ್ ಅನ್ನೇ ಹತ್ತಕ್ಕೆ ಹೋದ್ರಂತೆ ಪವಿತ್ರ ಗೌಡ. ಆದ್ರೆ ಪ್ರತ್ಯೇಕವಾದ ವಾಹನದಲ್ಲಿ ಪವಿತ್ರ ಗೌಡ ಅವರನ್ನ ಜೈಲಿನತ್ತ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ದರ್ಶನ್ರನ್ನ ಗಮನಿಸಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಸೋಕಾಲ್ಡ್ ಅಭಿಮಾನಿಗಳು ಕೋರ್ಟ್ನ ಆವರಣದಲ್ಲಿ ಜಮಾವಣೆಗೊಂಡಿದ್ರು. ಜಲಸಮ ಪ್ರತಿನಿಧಿ ಧ್ರುವರಾಜ್ ನೀಡ್ತಾ ಇದ್ರು. ಧ್ರುವ, ಸದ್ಯಕ್ಕೆ ಎಲ್ಲ ಆರೋಪಿಗಳನ್ನ ಪರಪ್ಪನಾಗ್ರಹಾರಕ್ಕೆ ವಾಪಸ್ ಕರ್ಕೊಂಡು ಹೋಗ್ತಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಹಾಗೆ ಪವಿತ್ರ ಒಂದೇ ವೆಹಿಕಲ್ ಹತ್ಲಿಕ್ಕೆ ಹೋಗಿದ್ರು ಅನ್ನೋ ಮಾಹಿತಿ, ಅದಕ್ಕೆ ಸಂಬಂಧಪಟ್ಟ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ ನಾವು. ಏನಾಯ್ತು ನೆಕ್ಸ್ಟ್ ಅಂತ ಹೇಳಿ, ಸದ್ಯಕ್ಕೆ ಎಲ್ಲಿ ಇದ್ದಾರೆ, ಎಷ್ಟೊತ್ತಿಗೆ ಪರಪ್ಪನಾಗ್ರಹಾರ ತಲುಪಬಹುದು, ಏನೆಲ್ಲ ಡೀಟೇಲ್ಸ್ ಅದೇ? ಸ್ಮಿತಾ, ಸದ್ಯ ಈಗ ಶಾಂತಿನಗರ ದಾಟಿ ಹೋಗ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು, ಈ ರಸ್ತೆ ಸುತ್ತ ಕೂಡ ಆ ದರ್ಶನ್ ವೆಹಿಕಲ್ ಏನಿದೆ ಅದರ ಅಕ್ಕಪಕ್ಕ ಸಾಕಷ್ಟು ವಾಹನಗಳಿದ್ದಾವೆ. ಒಂದಿಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಪೊಲೀಸರು ಇದ್ದಾರೆ, ಪೊಲೀಸ್ ಭದ್ರತೆಯನ್ನ ಕೂಡ ನೀಡಲಾಗ್ತಾ ಇದೆ. ಆದ್ರೆ ಇದೆಲ್ಲದರ ನಡುವೆ ಕೆಲವೊಂದಿಷ್ಟು ನಾಟಕೀಯ ಬೆಳವಣಿಗೆಗಳು ಕೂಡ ಈ ಜೈಲಿನ ಆವರಣದಲ್ಲಿ ನಡೆದಿರೋದನ್ನ ಗಮನಿಸ್ತಾ ಹೋಗ್ಬೋದು. ಈ ದರ್ಶನ್ ಇದ್ದಂತಹ ವಾಹನದಲ್ಲಿ ಪವಿತ್ರ ಗೌಡ ಹೋಗಿ ಕೂತ್ಕೊಳ್ಳಿಕ್ಕೆ ಹೋದ್ರಂತೆ. ಆದ್ರೆ ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಪೊಲೀಸರು ಪವಿತ್ರ ಗೌಡಗೆ ಅಲ್ಲಿ ಹೋಗ್ಲಿಕ್ಕೆ ಅವಕಾಶವನ್ನ ನೀಡಿರ್ಲಿಲ್ಲ. ಪವಿತ್ರ ಗೌಡರನ್ನ ಸಪರೇಟ್ ಅವ್ರು ಯಾವ ವಾಹನದಲ್ಲೇ ಕರ್ಕೊಂಡು ಬಂದಿದ್ರು ಅದೇ ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಕೂಡ ಈ ಪವಿತ್ರ ಗೌಡ ಹೋಗ್ತಾ ಇರುವಂತ ವಾಹನವನ್ನ ನೀವು ನೋಡ್ತಾ ಇರ್ಬೋದು. ಅದರ ಮುಂಭಾಗದಲ್ಲಿ ದರ್ಶನ್ ಹಾಗೆ ಇತರ ಆರೋಪಿಗಳು ಕುತ್ಕೊಂಡು ಹೋಗ್ತಾ ಇದ್ದಂತ ವಾಹನವನ್ನ ಕೂಡ ನೀವು ನೋಡ್ತಾ ಇರ್ಬೋದು. ಈ ಎರಡೂ ವಾಹನದಲ್ಲಿ ಪವಿತ್ರ ಗೌಡ ಹಾಗೆ ಇಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಪವಿತ್ರ ಗೌಡ ಈ ದರ್ಶನ್ ಜೊತೆ ಹೋಗ್ಲಿಕ್ಕೆ ಪ್ರಯತ್ನವನ್ನ ಪಟ್ರು ಅನ್ನುವಂಥದ್ದು. ಅಂದ್ರೆ ಈಗ ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಆನಂತರ ಅಂದ್ರೆ ಪರಪ್ಪನ ಅಗ್ರಹಾರಕ್ಕೆ ಹೋಗ್ಬೇಕು ನೋಡಿ. ಈ ಪರಪ್ಪನ ಅಗ್ರಹಾರಕ್ಕೆ ಹೋಗುವಂತ ವೇಳೆಯಲ್ಲಿ ಸಾಕಷ್ಟು ಜಾಮ್ ಇರುತ್ತೆ. ಒಂದೂವರೆ ಗಂಟೆ ಅಷ್ಟು ಕಾಲಾವಕಾಶ ಕೂಡ ಇವರಿಗೆ ಸಿಗುತ್ತೆ. ಆ ಸಂದರ್ಭದಲ್ಲಿ ದರ್ಶನ್ ಜೊತೆ ಮಾತಾಡ್ಕೊಂಡು ಹೋಗ್ಬೋದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈ ರೀತಿ ಇದನ್ನ ಮಾಡಿದ್ರ ಅನ್ನುವಂಥದ್ದು ಗೊತ್ತಿಲ್ಲ. ಸದ್ಯ ಈಗ ದರ್ಶನ್ ವಾಹನವನ್ನ ಕೂಡ ನೀವು ಗಮನಿಸ್ತಾ ಇರ್ಬೋದು. ಇನ್ನು ಈ ದರ್ಶನ್ ಹೋಗ್ತಾ ಇರುವಂತ ವಾಹನದ ಹಿಂದೆ ಮುಂದೆ ಒಂದಿಷ್ಟು ಅಭಿಮಾನಿಗಳು ಬರ್ತಾ ಇರೋ ದೃಶ್ಯಗಳು ಕೂಡ ಕಾಣಿಸ್ತಾ ಇದ್ದಾವೆ. ಈ ಕೋರ್ಟ್ ನಲ್ಲಿ ಕೂಡ ಸಾಕಷ್ಟು ಪೊಲೀಸರೇನಿದ್ದಾರೆ ಅವರು ಈ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ವಿಫಲ ಆಗಿರುವಂತಹ ದೃಶ್ಯವನ್ನ ಕೂಡ ನೋಡ್ಬೋದು. ಅಂದ್ರೆ ಕೋರ್ಟ್ ನ ಸಂಪೂರ್ಣವಾಗಿ ದರ್ಶನ್ ವಾಹನ ಹೊರಡುವಂತ ವೇಳೆಯಲ್ಲಿರ್ಬೋದು, ದರ್ಶನ್ ವಾಹನ ಬರುವಂತ ವೇಳೆಯಲ್ಲಿರ್ಬೋದು, ಆನಂತರ ಟ್ರಯಲ್ ನಡೆಯುವ ಆ ಒಂದು ಕೋರ್ಟ್ ನ ಆವರಣದ ಒಳಗೆ ಹೋದ್ಮೇಲೆ ಇರ್ಬೋದು, ಕೋರ್ಟ್ ನ್ಯಾಯಾಧೀಶರ ಇದ್ರಂತದ ಆ ರೂಮ್ಗೆ ಹೋಗುವಂತ ವೇಳೆಯಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ದರ್ಶನ್ ಹಿಂದೆಗೆ ಹೋಗ್ತಾ ಇದ್ರು. ಎಲ್ಲರೂ ಕೂಡ ಜೈ ಡಿ ಬಾಸ್ ದರ್ಶನ್ ಪರವಾಗಿ ಒಂದು ಘೋಷಣೆಯನ್ನ ಕೂಡ ಕೂಗ್ತಾ ಇದ್ರು. ಇವೆಲ್ಲವನ್ನ ನೋಡ್ತಾ ಹೋದ್ರೆ ಪೊಲೀಸರು ಇವತ್ತು ಸಂಪೂರ್ಣವಾಗಿ ಇವರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ವಿಫಲ ಆಗಿದ್ದಾರೆ. ಆದ್ರೆ ಈಗ ಸದ್ಯ ಪೊಲೀಸರ ಭದ್ರತೆಯಲ್ಲಿ ದರ್ಶನ್ ವಾಹನವನ್ನ ಈಗ ಸದ್ಯ ಕರ್ಕೊಂಡು ಹೋಗಲಾಗ್ತಾ ಇದೆ.
ಸದ್ಯ ಈಗ ದರ್ಶನ್ ಇರುವಂತಹ ವಾಹನ ಆಡುಗೋಡಿಯನ್ನ ತಲುಪಿದೆ. ಆಡುಗೋಡಿಯನ್ನ ತಲುಪಿ ಇಲ್ಲಿಂದ ನೇರವಾಗಿ ತಿರುಗ್ಬೋರ್ಡ್ ಫ್ಲೈಓವರ್ ದಾಟಿದ ನಂತರ ದರ್ಶನ್ ಅವ್ರನ್ನ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ನ ಲೆಫ್ಟ್ ಇಟ್ಕೊಂಡ್ರೆ ಪರಪ್ಪನ ಅಗ್ರಹಾರ ಬರುತ್ತೆ. ಅಲ್ಲಿವರೆಗೂ ಕೂಡ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಸದ್ಯ ಈಗ ಈ ಒಂದು ಏನಿದೆ, ಈ ವಾಹನ ಏನಿದೆ, ಇದರಲ್ಲಿ ದರ್ಶನ್ ಹಾಗೆ ಇತರ ಆರೋಪಿಗಳು ಕೂಡ ಇರೋ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ, ನೋಡ್ತಾ ಇರ್ಬೋದು. ಪೊಲೀಸರ ಭದ್ರತೆ ಇದೆ ಈ ಒಂದು ವಾಹನದ KSRP ವಾಹನದ ಒಳಗಡೆ ಕೂಡ ಸಾಕಷ್ಟು ಏನು ಪೊಲೀಸರು ಕೂಡ ಇದ್ದಾರೆ. ಈ ಒಂದು ವಾಹನದಲ್ಲಿ ಸದ್ಯ ಈಗ ಉಳಿದ ಎಲ್ಲ ಆರೋಪಿಗಳನ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ದರ್ಶನ್ ಮ್ಯಾನೇಜರ್ ನಾಗರಾಜ್ ಕೂಡ ಇದೇ ಒಂದು ವಾಹನದಲ್ಲಿ ಇದ್ದಾರೆ. ಸ್ಮಿತಾ ಈಗ ಸದ್ಯ ಆಡುಗೋಡಿಯಲ್ಲಿ ಇದ್ದಾರೆ. ಆಡುಗೋಡಿಯಿಂದ ಕೋರ್ಮಂಗಲದಿಂದ ನೇರವಾಗಿ ಈ ಪರಪ್ಪನ ಅಗ್ರಹಾರಕ್ಕೆ ಕೂಡ ಕರ್ಕೊಂಡು ಹೋಗ್ತಾರೆ. ಸ್ಮಿತಾ, ಧನ್ಯವಾದ ದುರ್ರಾಜ್ ಮಾಹಿತಿಗಾಗಿ. ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ಕೋರ್ಟ್ಗೆ ಬಂದದ್ದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳೆಲ್ಲರೂ ಇದೀಗ ವಾಪಸ್ ಪರಪ್ಪನ ಅಗ್ರಹಾರ ಕಾರಾಗೃಹದ ಕಡೆ ಹೊರಟಿದ್ದಾರೆ. ದರ್ಶನ್ ಹಾಗೆ ಪವಿತ್ರ ಗೌಡ ಬರೋಬ್ಬರಿ 80 ದಿನಗಳ ಬಳಿಕ ಒಬ್ಬರಿಗೊಬ್ಬರು ಮುಖ ನೋಡಿಕೊಳ್ಳೋ ಪ್ರಸಂಗ. ಕೋರ್ಟ್ನ ವಿಚಾರಣೆ ಆದ ನಂತರದಲ್ಲಿ ವಾಪಸ್ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಹೋಗೋ ಸಂದರ್ಭದಲ್ಲಿ ದರ್ಶನ್ ಹತ್ತಿದ ವೆಹಿಕಲ್ ಅನ್ನೇ ಹತ್ತಕ್ಕೆ ಹೋದ್ರಂತೆ ಪವಿತ್ರ ಗೌಡ. ಆದ್ರೆ ಪ್ರತ್ಯೇಕವಾದ ವಾಹನದಲ್ಲಿ ಪವಿತ್ರ ಗೌಡ ಅವರನ್ನ ಜೈಲಿನತ್ತ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ದರ್ಶನ್ರನ್ನ ಗಮನಿಸಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಸೋಕಾಲ್ಡ್ ಅಭಿಮಾನಿಗಳು ಕೋರ್ಟ್ನ ಆವರಣದಲ್ಲಿ ಜಮಾವಣೆಗೊಂಡಿದ್ರು. ಕೆಲಸಮ ಪ್ರತಿನಿಧಿ ಧ್ರುವರಾಜ್ ನೀಡ್ತಾ ಇದ್ರು. ಧ್ರುವ, ಸದ್ಯಕ್ಕೆ ಎಲ್ಲ ಆರೋಪಿಗಳನ್ನ ಪರಪ್ಪನ ಅಗ್ರಹಾರಕ್ಕೆ ವಾಪಸ್ ಕರ್ಕೊಂಡು ಹೋಗ್ತಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಹಾಗೆ ಪವಿತ್ರ ಒಂದೇ ವೆಹಿಕಲ್ ಹತ್ಲಿಕ್ಕೆ ಹೋಗಿದ್ರು ಅನ್ನೋ ಮಾಹಿತಿ, ಅದಕ್ಕೆ ಸಂಬಂಧಪಟ್ಟ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ ನಾವು. ಏನಾಯ್ತು ನೆಕ್ಸ್ಟ್ ಅಂತ ಹೇಳಿ, ಸದ್ಯಕ್ಕೆ ಎಲ್ಲಿ ಇದ್ದಾರೆ, ಎಷ್ಟೊತ್ತಿಗೆ ಪರಪ್ಪನ ಅಗ್ರಹಾರ ತಲುಪಬಹುದು, ಏನೆಲ್ಲ ಡೀಟೇಲ್ಸ್ ಅದೇ? ಸ್ಮಿತಾ, ಸದ್ಯ ಈಗ ಶಾಂತಿನಗರ ದಾಟಿ ಹೋಗ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು, ಈ ರಸ್ತೆ ಸುತ್ತ ಕೂಡ ಆ ದರ್ಶನ್ ವೆಹಿಕಲ್ ಏನಿದೆ ಅದರ ಅಕ್ಕಪಕ್ಕ ಸಾಕಷ್ಟು ವಾಹನಗಳಿದಾವೆ. ಒಂದಿಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಪೊಲೀಸರು ಇದ್ದಾರೆ, ಪೊಲೀಸ್ ಭದ್ರತೆಯನ್ನ ಕೂಡ ನೀಡಲಾಗ್ತಾ ಇದೆ. ಆದ್ರೆ ಇದೆಲ್ಲದರ ನಡುವೆ ಕೆಲವೊಂದಿಷ್ಟು ನಾಟಕೀಯ ಬೆಳವಣಿಗೆಗಳು ಕೂಡ ಈ ಜೈಲಿನ ಆವರಣದಲ್ಲಿ ನಡೆದಿರೋದನ್ನ ಗಮನಿಸ್ತಾ ಹೋಗ್ಬೋದು. ಈ ದರ್ಶನ್ ಇದ್ದಂತಹ ವಾಹನದಲ್ಲಿ ಪವಿತ್ರ ಗೌಡ ಹೋಗಿ ಕೂತ್ಕೊಳ್ಳಿಕ್ಕೆ ಹೋದ್ರಂತೆ. ಆದ್ರೆ ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಪೊಲೀಸರು ಪವಿತ್ರ ಗೌಡಗೆ ಅಲ್ಲಿ ಹೋಗ್ಲಿಕ್ಕೆ ಅವಕಾಶವನ್ನ ನೀಡಿರ್ಲಿಲ್ಲ. ಪವಿತ್ರ ಗೌಡರನ್ನ ಸಪರೇಟ್ ಅವ್ರು ಯಾವ ವಾಹನದಲ್ಲೇ ಕರ್ಕೊಂಡು ಬಂದಿದ್ರು ಅದೇ ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಕೂಡ ಈ ಪವಿತ್ರ ಗೌಡ ಹೋಗ್ತಾ ಇರುವಂತ ವಾಹನವನ್ನ ನೀವು ನೋಡ್ತಾ ಇರ್ಬೋದು. ಅದರ ಮುಂಭಾಗದಲ್ಲಿ ದರ್ಶನ್ ಹಾಗೆ ಇತರ ಆರೋಪಿಗಳು ಕುತ್ಕೊಂಡು ಹೋಗ್ತಾ ಇದ್ದಂತ ವಾಹನವನ್ನ ಕೂಡ ನೀವು ನೋಡ್ತಾ ಇರ್ಬೋದು. ಈ ಎರಡು ವಾಹನದಲ್ಲಿ ಪವಿತ್ರ ಗೌಡ ಹಾಗೆ ಇಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಪವಿತ್ರ ಗೌಡ ಈ ದರ್ಶನ್ ಜೊತೆ ಹೋಗ್ಲಿಕ್ಕೆ ಪ್ರಯತ್ನವನ್ನ ಪಟ್ರು ಅನ್ನುವಂಥದ್ದು. ಅಂದ್ರೆ ಈಗ ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಆನಂತರ ಅಂದ್ರೆ ಪರಪ್ಪನ ಅಗ್ರಹಾರಕ್ಕೆ ಹೋಗ್ಬೇಕು ನೋಡಿ. ಈ ಪರಪ್ಪನ ಅಗ್ರಹಾರಕ್ಕೆ ಹೋಗುವಂತ ವೇಳೆಯಲ್ಲಿ ಸಾಕಷ್ಟು ಜಾಮ್ ಇರುತ್ತೆ. ಒಂದೂವರೆ ಗಂಟೆ ಅಷ್ಟು ಕಾಲಾವಕಾಶ ಕೂಡ ಇವರಿಗೆ ಸಿಗುತ್ತೆ. ಆ ಸಂದರ್ಭದಲ್ಲಿ ದರ್ಶನ್ ಜೊತೆ ಮಾತಾಡ್ಕೊಂಡು ಹೋಗ್ಬೋದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈ ರೀತಿ ಇದನ್ನ ಮಾಡಿದ್ರ ಅನ್ನುವಂಥದ್ದು ಗೊತ್ತಿಲ್ಲ. ಸದ್ಯ ಈಗ ದರ್ಶನ್ ವಾಹನವನ್ನ ಕೂಡ ನೀವು ಗಮನಿಸ್ತಾ ಇರ್ಬೋದು. ಇನ್ನು ಈ ದರ್ಶನ್ ಹೋಗ್ತಾ ಇರುವಂತ ವಾಹನದ ಹಿಂದೆ ಮುಂದೆ ಒಂದಿಷ್ಟು ಅಭಿಮಾನಿಗಳು ಬರ್ತಾ ಇರೋ ದೃಶ್ಯಗಳು ಕೂಡ ಕಾಣಿಸ್ತಾ ಇದ್ದಾವೆ. ಈ ಕೋರ್ಟ್ ನಲ್ಲಿ ಕೂಡ ಸಾಕಷ್ಟು ಪೊಲೀಸರೇನಿದ್ದಾರೆ ಅವರು ಈ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ವಿಫಲ ಆಗಿರುವಂತಹ ದೃಶ್ಯವನ್ನ ಕೂಡ ನೋಡ್ಬೋದು. ಅಂದ್ರೆ
ಕೋರ್ಟ್ ನ ಸಂಪೂರ್ಣವಾಗಿ ದರ್ಶನ್ ವಾಹನ ಹೊರಡುವಂತ ವೇಳೆಯಲ್ಲಿರ್ಬೋದು, ದರ್ಶನ್ ವಾಹನ ಬರುವಂತ ವೇಳೆಯಲ್ಲಿರ್ಬೋದು, ಆನಂತರ ಟ್ರಯಲ್ ನಡೆಯುವ ಆ ಒಂದು ಕೋರ್ಟ್ ನ ಆವರಣದ ಒಳಗೆ ಹೋದ್ಮೇಲೆ ಇರ್ಬೋದು, ಕೋರ್ಟ್ ನ್ಯಾಯಾಧೀಶರ ಇದ್ರಂತದ ಆ ರೂಮ್ಗೆ ಹೋಗುವಂತ ವೇಳೆಯಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ದರ್ಶನ್ ಹಿಂದೆಯೇ ಹೋಗ್ತಾ ಇದ್ರು. ಎಲ್ಲರೂ ಕೂಡ ಜೈ ಡಿ ಬಾಸ್ ದರ್ಶನ್ ಪರವಾಗಿ ಒಂದು ಘೋಷಣೆಯನ್ನ ಕೂಡ ಕೂಗ್ತಾ ಇದ್ರು. ಇವೆಲ್ಲವನ್ನ ನೋಡ್ತಾ ಹೋದ್ರೆ ಪೊಲೀಸರು ಇವತ್ತು ಸಂಪೂರ್ಣವಾಗಿ ಇವರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ವಿಫಲ ಆಗಿದ್ದಾರೆ. ಆದ್ರೆ ಈಗ ಸದ್ಯ ಪೊಲೀಸರ ಭದ್ರತೆಯಲ್ಲಿ ದರ್ಶನ್ ವಾಹನವನ್ನ ಈಗ ಸದ್ಯ ಕರ್ಕೊಂಡು ಹೋಗಲಾಗ್ತಾ ಇದೆ. ಸದ್ಯ ಈಗ ದರ್ಶನ್ ಇರುವಂತ ವಾಹನ ಆಡುಗೋಡಿಯನ್ನ ತಲುಪಿದೆ. ಆಡುಗೋಡಿಯನ್ನ ತಲುಪಿ ಇಲ್ಲಿಂದ ನೇರವಾಗಿ ಸಿಲ್ಕ್ ಬೋರ್ಡ್ ಫ್ಲೈಓವರ್ ದಾಟಿದ ನಂತರ ದರ್ಶನ್ ಅವ್ರನ್ನ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ನ ಲೆಫ್ಟ್ ಇಟ್ಕೊಂಡ್ರೆ ಪರಪ್ಪನ ಅಗ್ರಹಾರ ಬರುತ್ತೆ. ಅಲ್ಲಿವರೆಗೂ ಕೂಡ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಸದ್ಯ ಈಗ ಈ ಒಂದು ಏನಿದೆ, ಈ ವಾಹನ ಏನಿದೆ, ಇದರಲ್ಲಿ ದರ್ಶನ್ ಹಾಗೆ ಇತರ ಆರೋಪಿಗಳು ಕೂಡ ಇರೋ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ, ನೋಡ್ತಾ ಇರ್ಬೋದು. ಪೊಲೀಸರ ಭದ್ರತೆ ಇದೆ. ಈ ಒಂದು ವಾಹನದ KSRP ವಾಹನದ ಒಳಗಡೆ ಕೂಡ ಸಾಕಷ್ಟು ಏನು ಪೊಲೀಸರು ಕೂಡ ಇದ್ದಾರೆ. ಈ ಒಂದು ವಾಹನದಲ್ಲಿ ಸದ್ಯ ಈಗ ಉಳಿದ ಎಲ್ಲ ಆರೋಪಿಗಳನ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ದರ್ಶನ್ ಮ್ಯಾನೇಜರ್ ನಾಗರಾಜ್ ಕೂಡ ಇದೇ ಒಂದು ವಾಹನದಲ್ಲಿ ಇದ್ದಾರೆ. ಸ್ಮಿತಾ ಈಗ ಸದ್ಯ ಆಡುಗೋಡಿಯಲ್ಲಿ ಇದ್ದಾರೆ. ಆಡುಗೋಡಿಯಿಂದ ಕೋರ್ಮಂಗಲದಿಂದ ನೇರವಾಗಿ ಈ ಪರಪ್ಪನ ಅಗ್ರಹಾರಕ್ಕೆ ಕೂಡ ಕರ್ಕೊಂಡು ಹೋಗ್ತಾರೆ. ಸ್ಮಿತಾ, ಧನ್ಯವಾದ ಧ್ರುವರಾಜ್ ಮಾಹಿತಿಗಾಗಿ.